ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸ್ ಕೇಂದ್ರ ಪೊಲೀಸ್ ಪಡೆಗಳಲ್ಲಿ ಖಾಲಿ ಇರುವಂತಹ ಕಾನ್ಸ್ಟೇಬಲ್ ಹುದ್ದೆಗಳಿಗಾಗಿ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದ್ದು, ಸುಮಾರು 25,487 ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿಕೊಳ್ಳಾಗ್ತಾ ಇದೆ. ಸೊ ಈ ಒಂದು ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಆಯ್ಕೆ ಪ್ರಕ್ರಿಯೆ ಹೇಗೆ, ವೇತನ ಹೇಗೆ, ಪ್ರಮುಖ ದಿನಾಂಕಗಳು ಮತ್ತು ಅರ್ಜಿಗಳ ಮಾಹಿತಿ, ಪರೀಕ್ಷಾ ವಿಧಾನ ಹೀಗೆ ಈ ಮುಂತಾದವುಗಳ ಕುರಿತು ಇವತ್ತು ಈ ಒಂದು ವಿಡಿಯೋದೊಳಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಒಂದು ಆಯ್ಕೆ ಪ್ರಕ್ರಿಯೆನ ನಾವು ನೋಡ್ತಾ ಹೋಗೋಣ. ಸೊ ಕೇಂದ್ರ ರಿಸರ್ವ್ ಪೊಲೀಸ್ ಫೋರ್ಸ್ನಲ್ಲಿ ಖಾಲಿ ಇರುವಂತಹ CISF, BSF, ITBP, ಅಸ್ಸಾಂ ರೈಫಲ್ಸ್ ಮುಂತಾದ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದೆ. ಸೊ ಈ ಒಂದು ಹುದ್ದೆಗಳಿಗೆ ಯಾರು ಅರ್ಜಿಯನ್ನು ಸಲ್ಲಿಸಬಹುದು, ಏನೇನು ಅರ್ಹತೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, 10ನೇ ತರಗತಿಯನ್ನು ಪೂರ್ಣಗೊಳಿಸಿರುವವರು ಯಾರೇ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ 18ರಿಂದ 23 ವರ್ಷಗಳವರೆಗೆ ನಾವು ವಯೋಮಿತಿಯನ್ನು ಹೊಂದಿದಂಥವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಅಂದರೆ 18ರಿಂದ ಮೇಲ್ಪಟ್ಟವರು ಮತ್ತು 23 ವರ್ಷದ ಒಳಗಿನವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. 2/1/2023ರಿಂದ 1/1/2008 ನಡುವೆ ಜನಿಸಿರಬೇಕು. ಸೊ ಇನ್ನುಳಿದಂತೆ ಮೀಸಲಾತಿ ಅನ್ವಯ ತಮಗೆ ವಯೋಮಿತಿ ಸಡಿಲಿಕೆ ಇರುತ್ತೆ. SC ST 5 ವರ್ಷ, OBC 3 ವರ್ಷ, ಹೀಗೆ ವಯೋಮಿತಿ ಸಡಿಲಿಕೆಯೂ ಕೂಡ ಇರುತ್ತೆ. ಇನ್ನು ನಾವು ಆಯ್ಕೆ ಪ್ರಕ್ರಿಯೆ ಮತ್ತು ಸಂಬಳ ಅಥವಾ ವೇತನವನ್ನು ನೋಡೋದಾದರೆ, ಮಾಸಿಕವಾಗಿ ನೀವು ಹುದ್ದೆಗಳ ಆಯ್ಕೆಯಾದ ನಂತರ ಮಾಸಿಕವಾಗಿ 21,700ರಿಂದ 69,100 ರೂಗಳನ್ನು ಮಾಸಿಕ ವೇತನವನ್ನಾಗಿ ನೀವು ಪಡೆಯಲಿದ್ದಾರೆ. ಇದರ ಜೊತೆಗೆ ಸರ್ಕಾರದ ವಿವಿಧ ಭತ್ಯೆಗಳು ಮತ್ತು ಸೌಲಭ್ಯಗಳು ಕೂಡ ತಮಗೆ ದೊರೆಯುತ್ತವೆ. ಆಯ್ಕೆ ಪ್ರಕ್ರಿಯೆಯನ್ನು ನಾವು ನೋಡೋದಾದರೆ 3 ಹಂತದ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಾಗುತ್ತೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ವೈದ್ಯಕೀಯ ಪರೀಕ್ಷೆ ಅಂತ ಹೇಳಿ 3 ಹಂತದ ಆಯ್ಕೆ ಪ್ರಕ್ರಿಯೆಗಳನ್ನು ನಡೆಸುತ್ತೆ. ಕೊನೆಗೆ ಡಾಕ್ಯುಮೆಂಟೇಷನ್ ಇರುತ್ತೆ. ಸೊ ಈ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಇಂಗ್ಲೀಷ್, ರೀಸನಿಂಗ್, ಮ್ಯಾಥ್ಸ್ ಮತ್ತು GK ವಿಷಯಗಳಿರುತ್ತವೆ. ಸೊ ಇದರಲ್ಲಿ ತೆಗೆದುಕೊಂಡ ಅಂಕಗಳ ಆಧಾರದ ಮೇಲೆ ನಂತರ ನಿಮಗೆ ದೈಹಿಕ ಪರೀಕ್ಷೆಗೆ ಕರೆಯಲಾಗುತ್ತೆ. ಅದಾದ ನಂತರ ವೈದ್ಯಕೀಯ ಪರೀಕ್ಷೆ, ಕೊನೆಯದಾಗಿ ಮೆರಿಟ್ ಬೇಸ್ಡ್ ಲಿಸ್ಟನ್ನು ಬಿಡುಗಡೆ ಮಾಡಿ ತಮ್ಮನ್ನು ಆಯ್ಕೆ ಮಾಡಲಾಗುತ್ತೆ. ಕನ್ನಡದಲ್ಲೂ ಕೂಡ ಪರೀಕ್ಷೆ ಬರೆಯುವಂಥ ಅವಕಾಶವಿದ್ದು, ಕರ್ನಾಟಕದ 8 ಕೇಂದ್ರಗಳಲ್ಲಿ ಪರೀಕ್ಷೆಯನ್ನು ತಾವು ಬರೆಯಬಹುದಾಗಿರುತ್ತೆ. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ದಿನಾಂಕ ಯಾವುದು, ಅರ್ಜಿ ಮಾಹಿತಿಯನ್ನು ನೋಡೋದಾದರೆ 31/12/2025 ಎಂದು ಕೊನೆಯ ದಿನಾಂಕವಾಗಿರುತ್ತೆ. ಅರ್ಜಿ ಶುಲ್ಕವಾಗಿ ನೀವು ಸುಮಾರು 100 ರೂಪಾಯಿಗಳನ್ನು ನೀವು ಪೇ ಮಾಡಬೇಕಾಗುತ್ತೆ. ಮತ್ತು SC ST ಮಾಜಿ ಸೈನಿಕರಿಗೆ ಶುಲ್ಕ ವಿನಾಯಿತಿ ಕೂಡ ಇರುತ್ತೆ. ಮತ್ತು ಇದರ ಕುರಿತು ಹೆಚ್ಚಿನ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಬೇಕಾದಂದರೆ ಅಧಿಕೃತ ವೆಬ್ಸೈಟ್ ಆದಂಥ ssc.gov.in ನೀವು ಒಂದು ಸಾರಿ ಹೋಗಿ ನೋಡ್ಕೋಬೋದು. ಇನ್ನು ಕರ್ನಾಟಕದಲ್ಲಿ ಲಭ್ಯವಿರುವಂತಹ ಹುದ್ದೆಗಳನ್ನು ನಾವು ನೋಡೋದಾದರೆ, ಪುರುಷರಿಗೆ ಸುಮಾರು 595 ಹುದ್ದೆಗಳು ಪುರುಷರಿಗೆ ಮೀಸಲಿದ್ದಾವೆ. ಅವು BSF, CSF, CRPF, SSB, ITBP ಮತ್ತು ಅಸ್ಸಾಂ ರೈಫಲ್ಗಳನ್ನು ಹೊಂದಿಕೊಂಡಿರುತ್ತವೆ. ಇನ್ನು ಮಹಿಳೆಯರಿಗೆ ಸುಮಾರು 50 ಹುದ್ದೆಗಳು ಮೀಸಲಿರ್ತವೆ. ಸೊ ಇಷ್ಟು ಈ ಒಂದು ಪರೀಕ್ಷೆಯ ಬಗ್ಗೆ, ಹುದ್ದೆಗಳ ಬಗ್ಗೆ, ನೇಮಕಾತಿ ಬಗ್ಗೆ ಮಾಹಿತಿ. ಆತ್ಮೀಯ ಸ್ನೇಹಿತರೆ, ಸೊ ಯಾರಾದರೂ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ.